ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಸ್ ಪಿ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹೋಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಲಾ ರಾಶಿಯವರಿಗೆ ಮೇ 2026 ಸ್ನೇಹಿತರೆ 11ನೇ ತಾರೀಕಿಂದ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ ಅಂತಲೇ ಹೇಳ್ಬೋದು. ಏಕೆಂದರೆ ಗ್ರಹಗಳ ಸಂಚಾರ 11ನೇ ತಾರೀಕಿಂದ ಸಾಕಷ್ಟು ನಡೆಯುವ ಕಾರಣ ಸ್ನೇಹಿತರೆ 11ನೇ ತಾರೀಕಿಂದ ಸಾಕಷ್ಟು ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ನೋಡಲಿದ್ದೀರಿ. ಅದು ನಿಮ್ಮ ವ್ಯಾಪಾರದಲ್ಲಾಗಬಹುದು, ವ್ಯವಹಾರದಲ್ಲಾಗ್ಬೋದು, ಹಣಕಾಸಿನಲ್ಲಾಗ್ಬೋದು, ವೃತ್ತಿ ಜೀವನದಲ್ಲಾಗ್ಬೋದು, ನಿಮ್ಮ ಉದ್ಯೋಗದಲ್ಲಾಗ್ಬೋದು. ಏನೆಲ್ಲ ಬದಲಾವಣೆಯನ್ನು ಗ್ರಹಗಳು ಸೂಚಿಸಲಿದೆ, ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ತಿಳ್ಕೋಬೇಕು, ಸಣ್ಣ ಪುಟ್ಟ ಪರಿಹಾರಗಳನ್ನೆಲ್ಲ ಫಾಲೋಅಪ್ ಮಾಡಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡ್ತೀನಿ ಅಂದರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ನೋಡ್ತಿದ್ರೆ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಸ್ನೇಹಿತರೆ, ಗುರುಬಲದಿಂದ ತುಲಾ ರಾಶಿಯವರಿಗೆ ರಾಜಯೋಗ ಅಂತಲೇ ಹೇಳಬಹುದು. ಗುರು ಸಂಚಾರದ ಸಮಯದಲ್ಲಿ ಸ್ನೇಹಿತರೆ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ಅದೃಷ್ಟ ರಾಶಿ ನಿಮ್ಮ ಕುಟುಂಬದಲ್ಲಿ ಮತ್ತು ನಿಮ್ಮ ಸ್ನೇಹಿತರಲ್ಲಿ ಅಥವಾ ನಿಮ್ಮ ಹಿತೈಷಿಗಳು ಯಾರೇ ಆಗಿದ್ರೂ ಕೂಡ ಅವರಿಗೆ ವಿಡಿಯೋವನ್ನು ಶೇರ್ ಮಾಡಿ. ಯಾಕಂದರೆ ನಿಮ್ಮ ಕಡೆಯಿಂದ ಅದೃಷ್ಟದ ಭವಿಷ್ಯವನ್ನು ಅವರು ಕೂಡ ತಿಳ್ಕೊಂಡಂಗಾಗುತ್ತೆ. ಕಮೆಂಟ್ ಬಾಕ್ಸಲ್ಲಿ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಶಿವನ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿರುವಂತಹ ಕಷ್ಟಗಳು, ಸಮಸ್ಯೆಗಳು, ಅಡಚಣೆಗಳು ಎಲ್ಲವೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಲಿ ಅಂತ ಕೇಳ್ಕೊತಾ ವಿಡಿಯೋದ ಕಡೆ ಗಮನ ಕೊಡ್ತಾ ಹೋಗೋಣ. ಸ್ನೇಹಿತರೆ, ತುಲಾ ರಾಶಿಯವರಿಗೆ ಮೇ 2026ರಲ್ಲಿ ಪ್ರಮುಖ ಮುಖ್ಯಾಂಶಗಳನ್ನು ತಿಳಿಸೋದಾದರೆ ಮೊದಲನೇದಾಗಿ ಅದೃಷ್ಟ ಮತ್ತು ದೈವಾನುಗ್ರಹ ಅಂತಲೇ ಹೇಳಬಹುದು. ಮೇ 14ರಂದು ನಿಮ್ಮ ರಾಶಿಯ ಅಧಿಪತಿ ಶುಕ್ರನು ಭಾಗ್ಯದ ಸ್ಥಾನಕ್ಕೆ 9ನೇ ಮನೆಗೆ ಹೋಗುವುದರಿಂದ ನಿಮ್ಮ ಆಲೋಚನೆಗಳು ಉನ್ನತವಾಗಿರುತ್ತವೆ. ಕೆಲಸಗಳಲ್ಲಿ ಅದೃಷ್ಟ ಒಲಿದು ಬಂದು ಸುಲಭವಾಗಿ ವಿಜಯಗಳನ್ನು ಸಾಧಿಸುತ್ತೀರಿ. ಎರಡನೇದಾಗಿ ವ್ಯಾಪಾರದಲ್ಲಿ ವೇಗ ಅಂತಲೇ ಹೇಳಬಹುದು. ಮೊದಲೇ ಹೇಳಿರುವ ಹಾಗೆ ಮೇ 11ರಂದು ಸಪ್ತಮಾಧಿಪತಿಯಾದಂತಹ ಕುಜನು ಸ್ವಕ್ಷೇತ್ರವಾದಂತಹ 7ನೇ ಮನೆಗೆ ಪ್ರವೇಶಿಸುವುದು ವ್ಯಾಪಾರಸ್ಥರಿಗೆ ದೊಡ್ಡ ಲಾಭಗಳನ್ನು, ಧೈರ್ಯವನ್ನು ನೀಡುತ್ತದೆ. ಆದರೆ ವೈವಾಹಿಕ ಬಾಂಧವ್ಯದಲ್ಲಿ ಈಗೋ ಬರದಂತೆ ನೋಡ್ಕೊಳ್ಬೇಕು. ಇನ್ನು ಮೂರನೇದಾಗಿ ಅಷ್ಟಮ ಸ್ಥಾನದಲ್ಲಿ ಬದಲಾವಣೆಗಳು. ಮೇ 15ರಿಂದ 8ನೇ ಮನೆಯಲ್ಲಿ ಸೂರ್ಯ ಬುಧರ ಸಂಚಾರವು ಆಕಸ್ಮಿಕ ಧನ ಲಾಭಗಳನ್ನು ಅಥವಾ ಊಹಿಸದ ಬದಲಾವಣೆಗಳನ್ನು ತರುತ್ತದೆ. ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಅಗತ್ಯ ಸ್ನೇಹಿತರೆ. ಒಟ್ಟಾರೆಯಾಗಿ ಪ್ರಮುಖ ಮುಖ್ಯಾಂಶಗಳು ತುಲಾರಾಶಿಯವರಿಗೆ ಈಗಿರಲಿದೆ ಅಂತಲೇ ಹೇಳಬಹುದು. ಇನ್ನು ತುಲಾರಾಶಿಯವರಿಗೆ ಒಟ್ಟಾರೆಯಾಗಿ ಹೇಳೋದಾದರೆ ಮೇ ತಿಂಗಳಲ್ಲಿ ಸ್ನೇಹಿತರೆ ತುಲಾರಾಶಿಯವರಿಗೆ ಮೇ 2026 11ನೇ ತಾರೀಕಿಂದ ಒಟ್ಟಾರೆ ತಿಂಗಳು ಸ್ನೇಹಿತರೆ ಭಾಗ್ಯೋದಯವನ್ನು, ಅದೇ ಸಮಯದಲ್ಲಿ ಕೆಲವು ಆಕಸ್ಮಿಕ ಬದಲಾವಣೆಗಳನ್ನು ಏಕಕಾಲದಲ್ಲಿ ನೀಡಲಿದೆ. ಯೋಗಕಾರಕನಾದಂತಹ ಶನಿ 6ನೇ ಮನೆಯಲ್ಲಿ ರೋಗ ಶತ್ರುಗಳ ಸ್ಥಾನ ಅಂತಲೇ ಹೇಳ್ಬೋದು. ಸ್ಥಿರವಾಗಿದ್ದುಕೊಂಡು ನಿಮ್ಮ ಶತ್ರುಗಳು ಸಂಚುಗಳನ್ನು ವಿಫಲಗೊಳಿಸುತ್ತಿದ್ದಾನೆ. ಆದರೆ ಈ ತಿಂಗಳ ಗ್ರಹ ಬದಲಾವಣೆಗಳು ನಿಮ್ಮ ವ್ಯಾಪಾರ ಮತ್ತು ಭಾಗ್ಯದ ಸ್ಥಾನಗಳನ್ನು ಬಲಪಡಿಸುತ್ತಿವೆ. ಮೇ 11ರಂದು ದ್ವಿತೀಯ ಸಪ್ತಮಾಧಿಪತಿಯಾದಂತಹ ಕುಜನು 7ನೇ ಮನೆಯಲ್ಲಿ ಸ್ವಕ್ಷೇತ್ರವನ್ನು ಹೊಂದುವುದು ಮತ್ತು ಮೇ 14ರಂದು ನಿಮ್ಮ ಲಗ್ನಾಧಿಪತಿಯಾದ ಶುಕ್ರನು ಭಾಗ್ಯದ ಸ್ಥಾನವಾದಂತಹ 9ನೇ ಮನೆಗೆ ಮಿಥುನಕ್ಕೆ ಪ್ರವೇಶಿಸುವುದು ನಿಮಗೆ ಸಮಾಜದಲ್ಲಿ ದೊಡ್ಡ ಕೀರ್ತಿಯನ್ನು, ಹಣವನ್ನು ತಂದುಕೊಡುತ್ತದೆ. ಮೇ 15ರ ನಂತರ ಅಷ್ಟಮ ಸ್ಥಾನದ ಪ್ರಭಾವದಿಂದ ಸ್ವಲ್ಪ ಎಚ್ಚರಿಕೆ ಅಗತ್ಯ ತುಲಾರಾಶಿಯವರಿಗೆ ಸ್ನೇಹಿತರೆ. ಇದು ಒಟ್ಟಾರೆಯಾಗಿ ಭವಿಷ್ಯ ಸ್ನೇಹಿತರೆ. ಈ ರೀತಿ ಹೇಳಿದ್ರೆ ನಿಮಗೆ ಅರ್ಥವಾಗುವುದಿಲ್ಲ. ಒಟ್ಟಾರೆಯಾಗಿ ವ್ಯಾಪಾರ, ವ್ಯವಹಾರದಲ್ಲಿ, ಹಣಕಾಸಿನಲ್ಲಿ ಹಂತವಾಗಿ ತಿಳಿಸ್ಕೊಡ್ತೀನಿ. ಯಾವ ದಿನಾಂಕದಿಂದ ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ, ಯಾವ ದಿನಾಂಕದಂದು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ. ಮೇ ತಿಂಗಳಲ್ಲಿ ತುಲಾರಾಶಿಯವರಿಗೆ ಪ್ರಮುಖ ಗ್ರಹ ಸಂಚಾರಗಳು ಮತ್ತು ಅವುಗಳ ಪ್ರಭಾವವನ್ನು ತಿಳಿಸೋದಾದರೆ ಮೊದಲನೇದಾಗಿ ಗ್ರಹ ಬಂದು ಶುಕ್ರ 1 ಮತ್ತು 8ನೇ ಅಧಿಪತಿ ನಿಮ್ಮ ಲಗ್ನಾಧಿಪತಿ ಅಂತಲೇ ಹೇಳಬಹುದು.
ಎಂಟನೇ ಮನೆಯಿಂದ ಮತ್ತು 9ನೇ ಮನೆಗೆ ಸ್ಥಳಾಂತರಗೊಂಡು ಸಂಚರಿಸಲಿದೆ. ಮೇ 14ರವರೆಗೆ 8ರಲ್ಲಿ ಸಂಚರಿಸುವಾಗ ಯಾವ ರೀತಿ ಪ್ರಭಾವವನ್ನು ಬೀರಲಿದೆ ಅಂದರೆ ಆರೋಗ್ಯದ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅವಾಗ. ಇನ್ನು ಮೇ 14ರಿಂದ 9ರಲ್ಲಿ ಸಂಚರಿಸುವಾಗ ಅದೃಷ್ಟದ ತೀರ್ಥಯಾತ್ರೆಗಳು, ತಂದೆಯ ಬೆಂಬಲ ಸಿಗಲಿದೆ ಸ್ನೇಹಿತರೆ. ಇನ್ನು ಕುಜ 2 ಮತ್ತು 7ನೇ ಅಧಿಪತಿಯಾಗಿರುವಂತಹ ಕುಜ 7ನೇ ಮನೆಯಲ್ಲಿ ಸ್ವಕ್ಷೇತ್ರದಲ್ಲಿ ಮೇ 11ರಿಂದ ಸಂಚರಿಸುತ್ತಿದೆ. ಸಪ್ತಮ ಕುಜ ವ್ಯಾಪಾರ ವೃದ್ಧಿ, ಧೈರ್ಯ, ಆದರೆ ಪಾಲುದಾರರೊಂದಿಗೆ ಈಗೋ ಘರ್ಷಣೆಗಳು ಹೆಚ್ಚಾಗಬಹುದು. ಇನ್ನು ಸೂರ್ಯ 11ನೇ ಮನೆ ಅಧಿಪತಿಯಾಗಿರುವ ಸೂರ್ಯ 7ನೇ ಮನೆಯಿಂದ ಮತ್ತು 8ನೇ ಮನೆಗೆ ಸ್ಥಳಾಂತರಗೊಂಡು ಸಂಚರಿಸುತ್ತದೆ. ಮೇ 14ರವರೆಗೆ 7ರಲ್ಲಿ ಉಚ್ಚ ಸ್ಥಿತಿಯಲ್ಲಿ ಸಂಚಾರ, ಭಾರಿ ಲಾಭಗಳು. ಮೇ 15ರಿಂದ 8ರಲ್ಲಿ ಆಕಸ್ಮಿಕ ಬದಲಾವಣೆಗಳು, ಸರ್ಕಾರಿ ಕೆಲಸಗಳಲ್ಲಿ ವಿಳಂಬ ಅಂತಲೇ ಹೇಳಬಹುದು. ಇನ್ನು ಬುಧ 9 ಮತ್ತು 12ನೇ ಅಧಿಪತಿಯಾಗಿರುವಂತಹ ಬುಧ 8ನೇ ಮನೆಯಿಂದ 9ನೇ ಮನೆಗೆ ಸ್ಥಳಾಂತರಗೊಂಡು ಸಂಚರಿಸಲಿದೆ. ಮೇ 15ರಿಂದ 8ರಲ್ಲಿ ಸೂರ್ಯನೊಂದಿಗೆ ಸಂಯೋಗ, ರಿಸರ್ಚ್ ಕ್ಷೇತ್ರದಲ್ಲಿರುವವರಿಗೆ ಲಾಭ. ಮೇ 29ರಂದು 9ನೇ ಮನೆಗೆ ಸಂಚರಿಸಲಿದೆ ಸ್ನೇಹಿತರೆ, ಅಂದರೆ 9ನೇ ಮನೆಗೆ ಸ್ಥಳಾಂತರಗೊಂಡು ಸಂಚರಿಸಲಿದೆ ಅಂತಲೇ ಹೇಳಬಹುದು. ಇನ್ನು ಶನಿ 4 ಮತ್ತು 5ನೇ ಅಧಿಪತಿಯಾಗಿರುವಂತಹ ಶನಿ ಯೋಗಕಾರಕ ಸ್ನೇಹಿತರೆ. 6ನೇ ಮನೆಯಲ್ಲಿ ಮೀನದಲ್ಲಿ ಯಥಾಸ್ಥಿತಿಯಲ್ಲಿ ಸಂಚರಿಸುತ್ತದೆ. ಶತ್ರುಗಳ ಮೇಲೆ ಜಯವನ್ನು ನೋಡಲಿದ್ದೀರಿ. ಉದ್ಯೋಗದಲ್ಲಿ ಸ್ಥಿರತೆ, ಶ್ರಮಕ್ಕೆ ತಕ್ಕ ಪ್ರತಿಫಲ ಅಂತಲೇ ಹೇಳಬಹುದು. ಇನ್ನು ಗುರು 3 ಮತ್ತು 6ನೇ ಅಧಿಪತಿಯಾಗಿರುವಂತಹ ಗುರು 9ನೇ ಮನೆಯಲ್ಲಿ ಮಿಥುನದಲ್ಲಿ ಯಥಾಸ್ಥಿತಿಯಲ್ಲಿ ಸಂಚರಿಸುತ್ತದೆ. ದೂರ ಪ್ರಯಾಣಗಳ ಲಾಭ ತರುತ್ತವೆ. ಆಧ್ಯಾತ್ಮಿಕ ಗುರುಗಳ ಆಶೀರ್ವಾದ ಲಭಿಸುತ್ತದೆ ಅಂತಲೇ ಹೇಳಬಹುದು. ಇದು ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಒಂದಲ್ಲ ಒಂದು ರೀತಿಯಲ್ಲಿ ತುಲಾರಾಶಿಯವರು ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ. ಇನ್ನು ನಿಮ್ಮ ಕೆರಿಯರ್ ಬಗ್ಗೆ ಹೇಳೋದಾದರೆ, ನಿಮ್ಮ ಉದ್ಯೋಗ ಮತ್ತು ವೃತ್ತಿ ಜೀವನದ ಬಗ್ಗೆ ಹೇಳೋದಾದರೆ ತುಲಾರಾಶಿಯವರಿಗೆ 6ನೇ ಮನೆಯಲ್ಲಿ ಯೋಗಕಾರಕ ಶನಿ ಇರುವುದರಿಂದ ಕಚೇರಿಯಲ್ಲಿ ನಿಮ್ಮ ಸಾಮರ್ಥ್ಯ ಏನೆಂದು ತೋರಿಸುವಂತಹ ಸಮಯವಿದು ಸ್ನೇಹಿತರೆ. ತಿಂಗಳ ಪ್ರಥಮಾರ್ಧದಲ್ಲಿ ಲಗ್ನಾಧಿಪತಿಯಾದ ಸೂರ್ಯನು 7ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಇರುವುದು ಮತ್ತು ಅದು ನೇರವಾಗಿ ಲಗ್ನವನ್ನು ನೋಡುವುದರಿಂದ ಕಚೇರಿಯಲ್ಲಿ ನಿಮ್ಮ ನಾಯಕತ್ವ ಗುಣಗಳಿಗೆ ಉತ್ತಮ ಮನ್ನಣೆ ದೊರೆಯುತ್ತದೆ. ಸಹೋದ್ಯೋಗಿಗಳು ನಿಮ್ಮ ಸಲಹೆಗಳನ್ನು ಪಾಲಿಸುತ್ತಾರೆ. ಆದರೆ ಮೇ 15ರ ನಂತರ ಸೂರ್ಯ ಮತ್ತು ಬುಧ 8ನೇ ಸ್ಥಾನವಾದಂತಹ ಋಷಭಕ್ಕೆ ಪ್ರವೇಶಿಸುವುದರಿಂದ ವೃತ್ತಿ ಜೀವನದಲ್ಲಿ ಕೆಲವು ಆಕಸ್ಮಿಕ ಬದಲಾವಣೆಗಳು ಸಂಭವಿಸುತ್ತವೆ. ಅದೇ ರೀತಿ ಊಹಿಸದಂತಹ ವರ್ಗಾವಣೆಗಳು ಅಥವಾ ವಿಳಂಬಗಳ ಬದಲಾವಣೆ ಆಗಬಹುದು, ಡಿಪಾರ್ಟ್ಮೆಂಟ್ ಚೇಂಜಸ್ ಆಗಬಹುದು ಸ್ನೇಹಿತರೆ. ಇನ್ನು ಮೇಲಧಿಕಾರಿಗಳೊಂದಿಗೆ ವಾದ ವಿವಾದಕ್ಕೆ ಇಳಿಯದಿರುವುದು ಸ್ನೇಹಿತರೆ ಬಹಳ ಮುಖ್ಯ. ಯಾಕಂದರೆ ಸಣ್ಣ ಪುಟ್ಟ ವಾದ ವಿವಾದದಿಂದ ಸಾಕಷ್ಟು ಸಮಸ್ಯೆಗಳು ಸ್ನೇಹಿತರೆ ಉದ್ಭವ ಆಗುತ್ತದೆ. ಸೊ ಹಾಗಾಗಿ ವಾದ ವಿವಾದಕ್ಕೆ ಎಳೆಯದಿರುವುದು ಬಹಳ ಮುಖ್ಯ. ಇನ್ನು IT ಮತ್ತು ರಿಸರ್ಚ್ ವಿಭಾಗಗಳಲ್ಲಿ ಕೆಲಸ ಮಾಡುವವರಿಗೆ ಮಾತ್ರ 8ನೇ ಮನೆಯಲ್ಲಿ ಬುಧ ನಿತ್ಯ ಯೋಗ ಹೊಸ ಪ್ರಾಜೆಕ್ಟ್ಗಳನ್ನು ತಂದುಕೊಡುತ್ತದೆ ಅಂತಲೇ ಹೇಳಬಹುದು. ಇನ್ನು ಅದೇ ರೀತಿ ವ್ಯಾಪಾರ ಮತ್ತು ಸ್ವಯಂ ಉದ್ಯೋಗದ ಬಗ್ಗೆ ಹೇಳೋದಾದರೆ, ವ್ಯಾಪಾರಸ್ಥರಿಗೆ ಈ ತಿಂಗಳು ಲಾಭದ ಬೆಳವಣಿಗೆಯನ್ನು ನೀಡುತ್ತದೆ. ಮೇ 11ರಂದು ವ್ಯಾಪಾರ ಸ್ಥಾನಾಧಿಪತಿಯಾದಂತಹ ಕುಜನು 7ನೇ ಮನೆಯಲ್ಲಿ ಮೇಷದಲ್ಲಿ ಸ್ವಕ್ಷೇತ್ರಕ್ಕೆ ಪ್ರವೇಶಿಸುವುದು ವ್ಯಾಪಾರ ವೃದ್ಧಿಗೆ ಅತ್ಯಂತ ಅನುಕೂಲಕರ. ನಿಮ್ಮ ನಿರ್ಧಾರಗಳಲ್ಲಿ ವೇಗ, ಧೈರ್ಯ ತೋರುತ್ತೀರಿ. ಪ್ರತಿಸ್ಪರ್ಧಿಗಳು ಸ್ನೇಹಿತರೆ ನಿಮ್ಮ ಮುಂದೆ ನಿಲ್ಲಲಾರರು ಅಂತಲೇ ಹೇಳಬಹುದು. ಅಷ್ಟರ ಮಟ್ಟಿಗೆ ಸ್ನೇಹಿತರೆ ನೀವು ಸಾಕಷ್ಟು ಧೈರ್ಯದಿಂದ ವೇಗವನ್ನು ಯಾವುದೇ ನಿರ್ಧಾರಗಳಲ್ಲಿ ಪ್ರತಿಸ್ಪರ್ಧಿಗಳನ್ನು ಕೂಡ ಸ್ನೇಹಿತರೆ ನಿಮ್ಮ ಮುಂದೆ ಸೋಲನ್ನು ಅನುಭವಿಸ್ತಾರೆ. ಅಷ್ಟರ ಮಟ್ಟಿಗೆ ನೀವು ಚುರುಕಾಗಿರುತ್ತೀರಿ. ಮೇ 14ರವರೆಗೆ ವ್ಯಾಪಾರದ ಸ್ಥಾನದಲ್ಲಿ ಉಚ್ಚ ಸೂರ್ಯನ ಪ್ರಭಾವದಿಂದ ದೊಡ್ಡ ಸಂಸ್ಥೆಗಳೊಂದಿಗೆ ಅಥವಾ ಸರ್ಕಾರದೊಂದಿಗೆ ಮಾಡುವ ವ್ಯವಹಾರಗಳು ಅತ್ಯಧಿಕ ಲಾಭಗಳನ್ನು ನೀಡುತ್ತವೆ. ಪಾಲುದಾರಿಕೆ ವ್ಯವಹಾರಗಳಲ್ಲಿ ಲಾಭಗಳು ಬಂದರೂ ಕೂಡ ಸ್ವಕ್ಷೇತ್ರ ಕುಜನ ಪ್ರಭಾವದಿಂದಾಗಿ ಪಾಲುದಾರರ ಮೇಲೆ ಅಧಿಕಾರ ಚಲಾಯಿಸಬೇಕೆಂಬ ನಿಮ್ಮ ಆಲೋಚನೆ ಭಿನ್ನಾಭಿಪ್ರಾಯಗಳಿಗೆ ದಾರಿ ಮಾಡಿಕೊಡುತ್ತದೆ ಅಂತಲೇ ಹೇಳಬಹುದು. ಆದಷ್ಟು ನಿರ್ಧಾರಗಳನ್ನು ಒಟ್ಟಾಗಿ ತೆಗೆದುಕೊಳ್ಳುವುದು ಒಳ್ಳೆಯದು ಸ್ನೇಹಿತರೆ. ಗ್ರಹಗಳ ಸಂಚಾರದಲ್ಲಿ ಏನೆಲ್ಲ ಬದಲಾವಣೆಗಳು ವ್ಯಾಪಾರ ವ್ಯವಹಾರದಲ್ಲಿ ನೋಡಲಿದ್ದೀರಿ ಅನ್ನೋದನ್ನ
ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಮೇಯ್ನಾಗಿ ನಿಮ್ಮ ಹಣಕಾಸಿನ ಬಗ್ಗೆ ಹೇಳೋದಾದರೆ, ನಿಮ್ಮ ಆರ್ಥಿಕ ಸ್ಥಿತಿ ಮತ್ತು ಧನಲಾಭದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಅಂದರೆ, ಆರ್ಥಿಕವಾಗಿ ಈ ತಿಂಗಳು ತೃಪ್ತಿದಾಯಕವಾಗಿರುತ್ತದೆ. ಧನಾಧಿಪತಿಯಾದಂತಹ ಕುಜನು 7ನೇ ಮನೆಯಲ್ಲಿ ಬಲವಾದ ಸ್ಥಿತಿಯಲ್ಲಿ ಇರುವುದರಿಂದ ದೈನಂದಿನ ಆದಾಯ ಅದ್ಭುತವಾಗಿರುತ್ತದೆ. ವ್ಯಾಪಾರದ ಮೂಲಕ ಹಣದ ಹರಿವು ಹೆಚ್ಚಾಗುತ್ತದೆ ಅಂತಲೇ ಹೇಳಬಹುದು. ಇನ್ನು ಮೇ 15ರಿಂದ 11ನೇ ಅಧಿಪತಿಯಾದಂತಹ ಲಾಭಾಧಿಪತಿಯಾದ ಸೂರ್ಯ ಮತ್ತು 9ನೇ ಅಧಿಪತಿಯಾದಂತಹ ಭಾಗ್ಯಾಧಿಪತಿಯಾದ ಬುಧ ಅಷ್ಟಮ ಸ್ಥಾನದಲ್ಲಿ 8ನೇ ಮನೆಯಲ್ಲಿ ಸೇರುವುದು ಒಂದು ರೀತಿಯ ಆಕಸ್ಮಿಕ ಧನಯೋಗವನ್ನು ನೀಡುತ್ತದೆ. ಹಳೆಯ ಬಾಕಿಗಳು ಊಹಿಸದ ರೀತಿಯಲ್ಲಿ ವಸೂಲಿಯಾಗುತ್ತವೆ. ಇನ್ಶೂರೆನ್ಸ್ ಅಥವಾ ಪಿತ್ರಾರ್ಜಿತ ಆಸ್ತಿಯ ಮೂಲಕ ಹಣ ದೊರೆಯುತ್ತದೆ. ಮೇ 14ರ ನಂತರ ಲಗ್ನಾಧಿಪತಿಯಾದ ಶುಕ್ರನು ಭಾಗ್ಯದ ಸ್ಥಾನದಲ್ಲಿ ಇರುವುದರಿಂದ ನಿಮ್ಮ ಉಳಿತಾಯ ಯೋಜನೆಗಳು ಯಶಸ್ವಿಯಾಗುತ್ತವೆ ಅಂತಲೇ ಹೇಳಬಹುದು. ಮನೆಗೆ ಬೇಕಾಗಿರುವಂತಹ ವಸ್ತುಗಳನ್ನು ಖರೀದಿ ಮಾಡಲಿದ್ದೀರಿ, ಖಂಡಿತವಾಗಿಯೂ ಅದು ಖುಷಿ ವಿಚಾರ ಅಂತಲೇ ಹೇಳಬಹುದು. ಒಂದಷ್ಟು ಹಣ ವ್ಯಯವಾಗಲಿದೆ, ಅಂದರೆ ಖರ್ಚಾಗಲಿದೆ ಸ್ನೇಹಿತರೆ, ಅದು ಒಳ್ಳೆಯ ಕಾರ್ಯಕ್ಕೆ ಖರ್ಚಾಗಲಿದೆ ಅಂತಲೇ ಹೇಳಬಹುದು. ಚಿನ್ನಾಭರಣವನ್ನು ಖರೀದಿ ಮಾಡುವುದಕ್ಕೆ ಮುಂದಾಗಲಿದ್ದೀರಿ, ಆಸ್ತಿಯನ್ನು ಮಾಡಬೇಕು ಅನ್ನೋ ಬಯಕೆ ಆಸೆ ಈಡೇರಲಿದೆ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಇನ್ಶೂರೆನ್ಸ್ ಅಥವಾ ಪಿತ್ರಾರ್ಜಿತ ಆಸ್ತಿಯ ಮೂಲಕ ಹಣ ದೊರೆಯಲಿದೆ ಸ್ನೇಹಿತರೆ. ಅನಗತ್ಯ ಖರ್ಚುಗಳಿಂದ ಆದಷ್ಟು ದೂರವಿರಿ ಅಂತ ಹೇಳ್ತಾ, ಇನ್ನು ಮುಂದಿನದಾಗಿ ಹೇಳೋದಾದರೆ ನಿಮ್ಮ ಹೆಲ್ತ್ ಬಗ್ಗೆ, ನಿಮ್ಮ ಆರೋಗ್ಯದಲ್ಲಿ ಏನೆಲ್ಲ ಬದಲಾವಣೆಗಳು ಕಂಡು ಬರಲಿದೆ, ಯಾವುದರ ಬಗ್ಗೆ ತುಲಾರಾಶಿಯವರು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಬನ್ನಿ. ತಿಂಗಳ ಪ್ರಥಮಾರ್ಧದಲ್ಲಿ 7ನೇ ಮನೆಯಲ್ಲಿ ಉಚ್ಚ ಸೂರ್ಯನ ದೃಷ್ಟಿ ಲಗ್ನದ ಮೇಲೆ ಬೀಳುವುದರಿಂದ ನಿಮ್ಮಲ್ಲಿ ಉತ್ಸಾಹ ಮತ್ತು ಉಷ್ಣ ಅಂದರೆ ಪಿತ್ತ ಹೆಚ್ಚಿರುತ್ತದೆ. ಮೇ 15ರ ನಂತರ ಸೂರ್ಯ ಮತ್ತು ಬುಧ 8ನೇ ಮನೆಗೆ ಪ್ರವೇಶಿಸುವುದರಿಂದ ಆರೋಗ್ಯದ ವಿಚಾರದಲ್ಲಿ ಕೆಲವು ಜಾಗೃತೆಗಳನ್ನು ವಹಿಸಬೇಕು. ಅಷ್ಟಮದಲ್ಲಿ ಸೂರ್ಯನಿಂದ ಕೊನ್ನುರಿ, ಆಯಾಸ ಮತ್ತು ಹೊಟ್ಟೆಗೆ ಸಂಬಂಧಿಸಿದ ಉಷ್ಣ ಸಮಸ್ಯೆಗಳು ಉದ್ಭವಿಸಬಹುದು. ಆದರೆ ಮೇ 14ರಂದು ಲಗ್ನಾಧಿಪತಿಯಾದ ಶುಕ್ರನು ಅತ್ಯಂತ ಶುಭದಾಯಕವಾದಂತಹ 9ನೇ ಮನೆಗೆ ಹೋಗುವುದು ನಿಮಗೆ ಬಲವಾದಂತಹ ಶ್ರೀರಾಮ ರಕ್ಷೆ. ಈ ಗ್ರಹಸ್ಥಿತಿ ಅನಾರೋಗ್ಯಗಳನ್ನು ಬೇಗ ಗುಣಪಡಿಸುತ್ತದೆ ಮತ್ತು ನಿಮ್ಮ ಆಯುಸ್ಸನ್ನು ಕಾಪಾಡುತ್ತದೆ. ಸಮಯಕ್ಕೆ ಸರಿಯಾಗಿ ಊಟ ಮಾಡುವುದನ್ನು ಮರೆಯಬೇಡಿ ಸ್ನೇಹಿತರೆ, ಯಾಕಂದರೆ ಸಾಕಷ್ಟು ಸಮಸ್ಯೆಗಳು ಆರೋಗ್ಯದಲ್ಲಿ ಕಾಣಿಸಿಕೊಳ್ಳಬಹುದು. ಪ್ರತಿದಿನ ಯೋಗ, ಧ್ಯಾನ, ಮೆಡಿಟೇಷನನ್ನು ಮಾಡಿ, ವಾಕಿಂಗನ್ನು ಮಾಡಿ, ಉಷ್ಣಾಂಶ ಜಾಸ್ತಿ ಇರುವ ಕಾರಣ ಚೆನ್ನಾಗಿ ನೀರನ್ನು ಕುಡಿಯಿರಿ. ಹಣ್ಣು ಹಂಪಲುಗಳು, ತರಕಾರಿಗಳನ್ನು, ಸೊಪ್ಪುಗಳನ್ನು ಚೆನ್ನಾಗಿ ಸೇವಿಸಿ ನಿಮ್ಮ ಆರೋಗ್ಯದ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಿ ತುಲಾರಾಶಿಯವರು ಅಂತ ಹೇಳ್ತಾ, ಇನ್ನು ಮುಂದಿನದಾಗಿ ಹೇಳೋದಾದರೆ ಕುಟುಂಬ ಮತ್ತು ವೈಯಕ್ತಿಕ ಸಂಬಂಧಗಳ ಬಗ್ಗೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ವೈವಾಹಿಕ ಜೀವನದಲ್ಲಿ ಈ ತಿಂಗಳು ಸ್ವಲ್ಪ ಎಚ್ಚರಿಕೆ ಅಗತ್ಯ. ಮೇ 11ರಂದು ಸಪ್ತಮ ಸ್ಥಾನದಲ್ಲಿ 7ನೇ ಮನೆಯಲ್ಲಿ ಕುಜನು ಸ್ವಕ್ಷೇತ್ರಕ್ಕೆ ಹೋಗುವುದರಿಂದ ಜೀವನ ಸಂಗಾತಿಯ ವರ್ತನೆ ಅಂದರೆ ಪ್ರಾಬಲ್ಯದ ಪ್ರವೃತ್ತಿ, ಸ್ವಲ್ಪ ಕೋಪ ಕಂಡುಬರುತ್ತದೆ. ಸಣ್ಣ ವಿಷಯಗಳಿಗೆ ವಾದ ವಿವಾದಗಳು ಹೆಚ್ಚಾಗುವಂತಹ ಅಪಾಯವಿದೆ. ನಿಮ್ಮ ಕೋಪವನ್ನು ಅಂಕೆಯಲ್ಲಿಟ್ಕೊಂಡು ತಾಳ್ಮೆ ವಹಿಸಿದರೆ ಬಾಂಧವ್ಯ ಬಲವಾಗಿರುತ್ತದೆ ಅಂತಲೇ ಹೇಳಬಹುದು. ಇನ್ನು ಮೇ 14ರ ನಂತರ ನಿಮ್ಮ ಲಗ್ನಾಧಿಪತಿಯಾದ ಶುಕ್ರನು ಭಾಗ್ಯದ ಸ್ಥಾನದಲ್ಲಿ 9ನೇ ಮನೆಗೆ ಗುರುವಿನೊಂದಿಗೆ ಸೇರುವುದರಿಂದ ಕುಟುಂಬದಲ್ಲಿ ಸಂತೋಷ ಮರಳಿ ಬರುತ್ತದೆ. ತಂದೆಯೊಂದಿಗಿನ ಬಾಂಧವ್ಯ ಸುಧಾರಿಸುತ್ತದೆ, ಅವರ ಆರೋಗ್ಯ ಉತ್ತಮಗೊಳ್ಳುತ್ತದೆ. ಕುಟುಂಬ ಸದಸ್ಯರೊಂದಿಗೆ ಸೇರಿ ಯಾವುದಾದರೂ ಪುಣ್ಯಕ್ಷೇತ್ರಕ್ಕೆ ಹೋಗುವಂತಹ ಯೋಜನೆ ರೂಪಿಸುತ್ತೀರಿ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಕುಟುಂಬದಲ್ಲಿ ಏನೆಲ್ಲ ಬದಲಾವಣೆಗಳು ಗ್ರಹಗಳು ಸೂಚಿಸಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಆ ವಿಚಾರದ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಿ ಅಂತ ಹೇಳ್ತಾ, ಇನ್ನು ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದರೆ, ಶಿಕ್ಷಣ ಮತ್ತು ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅನ್ನೋದನ್ನ ನೋಡೋದಾದರೆ, ಪಂಚಮಾಧಿಪತಿಯಾದಂತಹ ವಿದ್ಯಾಸ್ಥಾನದಲ್ಲಿ ಶನಿ 6ನೇ ಮನೆಯಲ್ಲಿ ಇರುವುದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧರಾಗುವವರಿಗೆ ಅದ್ಭುತವಾದಂತಹ ಯಶಸ್ಸನ್ನು ನೀಡುತ್ತದೆ. ಕಷ್ಟಪಟ್ಟು ಓದಿದವರಿಗೆ ಸರ್ಕಾರಿ ಉದ್ಯೋಗಗಳು ಸಿಗುವಂಥ ಅವಕಾಶಗಳು ಹೇರಳವಾಗಿವೆ.
ಮೇ 15ರ ನಂತರ 9ನೇ ಮನೆಯಲ್ಲಿ ಸ್ನೇಹಿತರೆ ಉನ್ನತ ವಿದ್ಯಾಸ್ಥಾನ ಅಂತಲೇ ಹೇಳಬಹುದು. ಲಗ್ನಾಧಿಪತಿಯಾದ ಶುಕ್ರನು ಗುರುವಿನೊಂದಿಗೆ ಸೇರುವುದು ವಿದೇಶಿ ವಿಶ್ವವಿದ್ಯಾನಿಲಯಗಳಲ್ಲಿ ಅಡ್ಮಿಷನ್ ಬಯಸುವವರಿಗೆ ಸುಲಭವಾಗಿ ಅವಕಾಶಗಳು ಸಿಗುತ್ತವೆ. ಇನ್ನು ಫೈನ್ ಆರ್ಟ್ ಡಿಸೈನಿಂಗ್ ವಿದ್ಯಾರ್ಥಿಗಳಿಗೆ ಇದು ಸುವರ್ಣ ಕಾಲವಾಗಿರುತ್ತದೆ. ಸಾಮಾನ್ಯ ವಿದ್ಯಾರ್ಥಿಗಳು ಅಧ್ಯಯನದ ಕಡೆ ಆಸಕ್ತಿಯನ್ನು ಅತಿ ಹೆಚ್ಚಾಗಿ ತೋರಿಸಬೇಕಾಗುತ್ತದೆ. ಅಧ್ಯಯನದ ಕಡೆ ಆಸಕ್ತಿ ಒಲವನ್ನು ತೋರಿಸಿದಲ್ಲಿ ನೀವು ಕೂಡ ಉನ್ನತ ಫಲಿತಾಂಶವನ್ನು ಗಳಿಸೋದಕ್ಕೆ ಸಾಧ್ಯವಾಗಲಿದೆ ಅಂತ ಹೇಳ್ತಾ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ವಿದ್ಯಾರ್ಥಿಗಳು ಅಂತ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೇನೆ ಸ್ನೇಹಿತರೆ. ಈ ತಿಂಗಳಲ್ಲಿ ಅನುಸರಿಸಬೇಕಾದ ಜ್ಯೋತಿಷ್ಯದ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ. ಆದಷ್ಟು ಶಕ್ತಿಶಾಲಿಯಾದಂತಹ ಪರಿಣಾಮಕಾರಿಯಾದಂತಹ ಪರಿಹಾರಗಳು ಅಂತಲೇ ಹೇಳಬಹುದು. ಈ ತಿಂಗಳಲ್ಲಿ ಅನುಸರಿಸುವುದರಿಂದ ಕಷ್ಟಗಳು ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ. ಮೇ 2026ಕ್ಕೆ ವೈದಿಕ ಜ್ಯೋತಿಷ್ಯದ ಪರಿಹಾರಗಳು ಬಂದು ಸಪ್ತಮ ಸ್ಥಾನದಲ್ಲಿ ಕುಜನಿಂದ ಬರುವಂತಹ ವೈವಾಹಿಕ ವಿವಾದಗಳನ್ನು ನಿವಾರಿಸಿಕೊಂಡು 8ನೇ ಮನೆಯಲ್ಲಿರುವ ಗ್ರಹಗಳಿಂದ ಬರುವ ಆರೋಗ್ಯದ ಸಮಸ್ಯೆಗಳನ್ನು ಕಡಿಮೆ ಮಾಡಲು ಈ ಪರಿಹಾರಗಳನ್ನು ತುಲಾರಾಶಿಯವರು ಫಾಲೋ ಮಾಡಬೇಕಾಗುತ್ತದೆ. ಮೊದಲನೇದಾಗಿ ಗುರುವಾರದಂದು ಗುರುಶೋತ್ರವನ್ನು ಹೇಳುವುದು, ದತ್ತಾತ್ರೇಯ ಮಂತ್ರವನ್ನು ಹೇಳುವುದು, ದತ್ತಾತ್ರೇಯ ಸ್ವಾಮಿಯನ್ನು ಪೂಜಿಸುವುದು, ಇನ್ನು ದಕ್ಷಿಣ ಮೂರ್ತಿಯ ಸ್ತೋತ್ರವನ್ನು ಹೇಳುವುದು ಬಹಳ ಮುಖ್ಯ. ಇನ್ನು ಗುರುರಾಯರ ಮಂತ್ರವನ್ನು ಕೂಡ ಹೇಳುವುದು ಬಹಳ ಮುಖ್ಯ. ಮನಸ್ಸಿನಲ್ಲಿ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಸ್ನೇಹಿತರೆ ಪೂಜೆ ಪುನಸ್ಕಾರಗಳನ್ನು ಮಾಡಿ ಮಂತ್ರಗಳನ್ನು ಪಠಿಸುವುದರಿಂದ ಆದಷ್ಟು ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ. ಇನ್ನು ಶ್ರೀ ಮಹಾಲಕ್ಷ್ಮಿಯ ಆರಾಧನೆ, ಲಗ್ನಾಧಿಪತಿಯಾದ ಶುಕ್ರನ ಅನುಗ್ರಹವನ್ನು ಸಂಪೂರ್ಣವಾಗಿ ಪಡೆಯಲು ಪ್ರತಿ ಶುಕ್ರವಾರ ಮಹಾಲಕ್ಷ್ಮಿ ಅಷ್ಟಕಮವನ್ನು ಪಠಿಸಿ. ಇದು ನಿಮ್ಮ ಅದೃಷ್ಟವನ್ನು ಮತ್ತು ಆರ್ಥಿಕ ಬಲವನ್ನು ಅಂದರೆ ಹಣಕಾಸಿನ ಬಲವನ್ನು ದ್ವಿಗುಣಗೊಳಿಸುತ್ತದೆ. ಇನ್ನು ಸೂರ್ಯ ನಮಸ್ಕಾರಗಳು, ಮೇ 15ರಿಂದ ಅಷ್ಟಮ ಸ್ಥಾನದಲ್ಲಿ ಸೂರ್ಯನು ಅನಾರೋಗ್ಯಗಳನ್ನು ನೀಡದಂತೆ ಇರಲು ಬೆಳಿಗ್ಗೆ ಆದಿತ್ಯ ಹೃದಯವನ್ನು ಓದುತ್ತಾ ಸೂರ್ಯ ಭಗವಾನಿಗೆ ಅಗ್ರವನ್ನು ಸಮರ್ಪಿಸಿ. ಸ್ನೇಹಿತರೆ ಅಗ್ರವನ್ನು ನೀಡಬೇಕಾದ್ರೆ ಸೂರ್ಯ ಮಂತ್ರವನ್ನು ಹೇಳಿ ಅಥವಾ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸಿ. ಸ್ನೇಹಿತರೆ ಓಂ ನಮಃ ಸೂರ್ಯಾಯ ನಮಃ ಅಂತ ಕಮೆಂಟ್ ಮಾಡಿ. ಸ್ನೇಹಿತರೆ ಸೂರ್ಯನ ಅನುಗ್ರಹದಿಂದ ಜೀವನದಲ್ಲಿರುವ ಕಷ್ಟಗಳು ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ. ಇನ್ನು ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಅಂದರೆ ಸಪ್ತಮ ಕುಜನ ಕೋಪವನ್ನು ಮತ್ತು ಈಗವನ್ನು ಕಡಿಮೆ ಮಾಡಿ ವೈವಾಹಿಕ ಬಾಂಧವ್ಯವನ್ನು ಬಲಪಡಿಸಲು ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶಿಸಿ ಕೆಂಪು ಹೂಗಳಿಂದ ಪೂಜೆಯನ್ನು ಮಾಡಿ. ಆದಷ್ಟು ಬಡವರಿಗೆ ನಿರ್ಗತಿಕರಿಗೆ ನಿಮ್ಮ ಕೈಯಲ್ಲಾದಷ್ಟು ಹಣ ಸಹಾಯವನ್ನು ಮಾಡಿ ಹಣ್ಣು ಹಂಪಲುಗಳನ್ನು ವಿತರಿಸಿ. ಇನ್ನು ಅದೇ ರೀತಿ ಬಟ್ಟೆ ದಾನ ಅನ್ನದಾನ ಮಾಡುವುದರಿಂದ ನಿಮ್ಮ ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ. ಇವತ್ತಿನ ಒಂದು ವಿಡಿಯೋ ಇದಾಗಿರುತ್ತೆ. ತುಲಾರಾಶಿಯವರಿಗೆ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡೋದನ್ನ ಮರ್ತಿದ್ರೆ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಹೊಸ ಭವಿಷ್ಯದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.